ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಉಮ್ಮಚಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ತುಡುಗುಣಿ ಕ್ಷೇತ್ರವು ಬರುತ್ತದೆ. ಇಲ್ಲಿ ಮಾರಿಕಾಂಬಾ ಮತ್ತು ಈಶ್ವರ ದೇವಾಲಯವಿದ್ದು ಆಂಜನೇಯ ನವಗ್ರಹಗಳ ಮೂರ್ತಿಗಳೂ ಇರುವುದು ವಿಶೇಷವಾಗಿದೆ. ಶಿರಸಿ ಮತ್ತು ಯಲ್ಲಾಪುರ ರಸ್ತೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ಬಂದಾಗ ಸುಮಾರು 400 ವರ್ಷಕ್ಕಿಂತ ಹಳೆಯದಾದ ಅಶ್ವತ್ಥ ವೃಕ್ಷವೊಂದು ನಮ್ಮನ್ನು ಮೊದಲು ಎದುರುಗೊಳ್ಳುತ್ತದೆ. ಅಲ್ಲೇ ಎಡಕ್ಕೆ ತಿರುಗಿದರೆ ಶ್ರೀ ಮಾರಿಕಾಂಬಾ ಮತ್ತು ಶ್ರೀ ಈಶ್ವರ ದೇವಾಲಯವಿದೆ. ಇಲ್ಲಿ ಶ್ರೀ ದೇವರುಗಳಿಗೆ ಪ್ರತಿನಿತ್ಯ ಪೂಜೆ ನಡೆಯುತ್ತಿದ್ದು ಹಣ್ಣು ಕಾಯಿಗಳ ಸಮರ್ಪಣೆ ಕೂಡ ನಡೆಯುತ್ತದೆ. ಒಟ್ಟಾರೆಯಾಗಿ ಇಲ್ಲಿ ಭಜಕರು ಪ್ರತಿನಿತ್ಯ ಸೋಮವಾರದಿಂದ ಪ್ರತಿ ವಾರದಲ್ಲಿ ಆರಾಧಿಸಬಹುದಾದಂತಹ ಎಲ್ಲಾ ದೇವತೆಗಳ ಒಂದೇ ಆವಾರದಲ್ಲಿ ಸಿಗುವಂತಹ ಕ್ಷೇತ್ರ ಇದು. ಇಲ್ಲಿ ಸೋಮವಾರ ಶಿವನ ಆರಾಧನೆ, ಮಂಗಳವಾರ ಶುಕ್ರವಾರ ದೇವಿಯ ಆರಾಧನೆ, ಬುಧವಾರ ಗುರುವಾರ ಗ್ರಹಗಳ ಆರಾಧನೆ, ಶನಿವಾರ ಆಂಜನೇಯ ಮತ್ತು ಶನೇಶ್ವರನ ಆರಾಧನೆ, ಅದೇ ರೀತಿ ಭಾನುವಾರ ಸೂರ್ಯನಿಗೆ ಸಂಬಂಧಪಟ್ಟಂತೆ ಆರಾಧನೆ ಮಾಡುವಂಥದ್ದು. ಹಾಗಾಗಿ ವಾರದ 7 ದಿನಗಳಲ್ಲಿಯೂ ನಾವು ಆರಾಧಿಸಬಹುದಾದಂಥ ಮತ್ತೆ ಪ್ರತಿನಿತ್ಯ ಆರಾಧಿಸುವಂತಹ ಎಲ್ಲ ದೇವರುಗಳ ಒಂದೇ ಆವಾರದಲ್ಲಿ ಸಿಗುವಂತ ಅತಿ ವಿಶಿಷ್ಟವಾದಂತಹ ಕ್ಷೇತ್ರ ಇದು ಅಂತ ಹೇಳಿ ನಾನು ಹೇಳಿದ್ದೇನೆ. ಮುಂಬೈನ ಶಿವಾನಂದ ಕಾಮತ್ ಅವರು ಇಲ್ಲಿ ಆಂಜನೇಯ ದೇವಸ್ಥಾನ ಕಟ್ಟಿಸಿಕೊಟ್ಟಿದ್ದಾರಲ್ಲದೆ ಶ್ರೀ ದೇವರಿಗೆ ಬೆಳ್ಳಿಯ ಕವಚವನ್ನು ಮಾಡಿಸಿಕೊಟ್ಟಿರುತ್ತಾರೆ. ದಿವಂಗತ ಕೃಷ್ಣರಾವ್ ವಿಠೋಬರಾವ್ ಬಾಲ್ಸೆ ಅವರು ಈ ನವಗ್ರಹ ದೇವಸ್ಥಾನ ನಿರ್ಮಾಣಕ್ಕೆ ವಿಶೇಷ ಅನುದಾನ ನೀಡಿರುತ್ತಾರೆ. ಈ ನವಗ್ರಹ ದೇವಸ್ಥಾನವು ತಾಲೂಕಿನಲ್ಲಿಯೇ ಪ್ರಥಮವೆಂದು ಹೇಳಲಾಗುತ್ತದೆ. ಹಿಂದೆ ಸೋದೆ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಈ ಪ್ರದೇಶವು ರಾಜರ ವಿಹಾರ ಸ್ಥಳವಾಗಿತ್ತೆಂದು ಹೇಳಲಾಗುತ್ತದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಅರಸರು ವಿಹಾರ ಸಂದರ್ಭದಲ್ಲಿ ಪಗಡೆ ಆಡುತ್ತಿದ್ದರೆನ್ನಲಾದ ಪಗಡೆಯ ಪಟವನ್ನು ಕೆತ್ತಿರುವ ಅಗಲವಾದ ಕಲ್ಲುಗಳು ಕೂಡ ಇಲ್ಲಿ ಕಾಣಸಿಗುತ್ತವೆ. ದೇವಸ್ಥಾನದ ಒಂದು ಬದಿಯಲ್ಲಿ ವಿಶಾಲವಾದ ಗದ್ದೆ ಬಯಲಿದ್ದು ಅಲ್ಲಿ ಬೆಳೆದ ಭತ್ತವನ್ನು ತುಂಬಿರಿಸುತ್ತಿದ್ದ ಭತ್ತದ ಕಣಜದ ಕಲ್ಲಿನ ಒಂದು ಅಡಿಗಾಲು ಕೂಡ ದೇವಸ್ಥಾನದ ಪಕ್ಕದಲ್ಲೇ ಇವತ್ತಿಗೂ ಇದೆ. 100 ಎಕರೆ ಇರುವಂತಹ ಗದ್ದೆ ಬಯಲು ಈಗ ಕೆಲವೊಂದಿಷ್ಟು ಅಡಿಕೆ ತೋಟಗಳು ಆಗಿ ಕಡಿಮೆ ಆಗಿದೆ ಗದ್ದೆ ಕ್ಷೇತ್ರ. ಆದರೆ ಅವಾಗ ಸೋದೆ ಅರಸರ ಕಾಲದಲ್ಲಿ ಅಥವಾ ಅದಕ್ಕೆ ಪೂರ್ವದಲ್ಲಿ ಇದು ಬಹಳ ಭತ್ತ ಬೆಳೆಯುವಂತ ಕ್ಷೇತ್ರ. ಅವಾಗ ಇಲ್ಲಿ ಈ ಪರಿಸರದಲ್ಲಿ ದೇವಸ್ಥಾನದ ಪರಿಸರದಲ್ಲಿ ಭತ್ತದ ಪಣತ ಅನ್ನುವಂಥದ್ದು ಇತ್ತು. ಇಲ್ಲಿ ಆವಾಗ ಈ ಪಟೇಲರು ಅಂದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪಟೇಲರು ಅನ್ನುವಂಥದ್ದು ಒಂದು ವ್ಯವಸ್ಥೆ ಇತ್ತು. ಇಲ್ಲಿ ಭತ್ತ ಎಲ್ಲ ಸಂಗ್ರಹ ಆಗ್ತಿತ್ತು. ಅದರ ಸಂಬಂಧಪಟ್ಟಂತೆ ಪಣತದ ಕಾಲಿನ ಕಲ್ಲು ಇದು ಇದೇ ರೀತಿ 4 ಅಥವಾ 6 ಇರಬಹುದು. ಅವೆಲ್ಲ ಎಲ್ಲೂ ಹೋಗಿದೆಯೋ ಈಗ ಅದು ಒಂದು ಮಾತ್ರ ಇಲ್ಲಿ ನಮಗೆ ಕಟ್ಟಡಗಳನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಸಿಕ್ಕಿದೆ. ರಾಜರ ಆಳ್ವಿಕೆ ಮುಗಿದು ಅದೆಷ್ಟೋ ಶತಮಾನಗಳಾಗಿದ್ದು ಚದುರಿದಂತಿದ್ದ ದೇವರುಗಳನ್ನೆಲ್ಲ ಈಗ ಒಂದೇ ಆವಾರದೊಳಗೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಮೂಲ ಕಾಷ್ಟಮೂರ್ತಿಯಾಗಿದ್ದ ಮಾರಿಕಾಂಬೆಯನ್ನು ಈಗ ಕಲ್ಲಿನ ವಿಗ್ರಹವಾಗಿ ಪರಿವರ್ತಿಸಲಾಗಿದೆ. ಅಂದಿನ ಮರಾಠಿಗರ ಪೂಜೆ ತಪ್ಪಿ ಇಂದು ವೈದಿಕ ಪದ್ಧತಿಯ ಪೂಜೆ ನಡೆಯುತ್ತಿದೆ. ಇವರು ಟೀಕ್ರು ಮರಾಠಿ ಅಂತ ಹೇಳಿ ನಮಗೆ ಹಿಂದೆ ಕಟ್ಟಿಗೆ ಮೂರ್ತಿಯ ಕೊನೆ ಸಂದರ್ಭದಲ್ಲಿ ಅವರು ಪೂಜೆಗಳನ್ನ ಮಾಡ್ತಾ ಇದ್ರು. ಇವರ ಹಿನ್ನೆಲೆ ಮರಾಠ ಸಮಾಜಕ್ಕೆ ಹೇಗೆ ಪೂಜೆ ಬಂತು ಅಂತಂದ್ರೆ 18ನೇ ಶತಮಾನದವರೆಗಿನ ನಮ್ಮ ಸ್ವಲ್ಪ ಮಟ್ಟಿನ ಅಭ್ಯಸಿಸಿದ ಇತಿಹಾಸದಲ್ಲಿ ನಮಗೆ ಗೋಚರ ಆಗ್ತದೆ. ಇವರ ಅಜ್ಜ ನಾಗೇಗೌಡ ಅನ್ನುವಂಥವ್ರು ಪೂಜೆಗಳನ್ನು ಮಾಡ್ತಾ ಇದ್ರು. ಅವರ ಅಜ್ಜ ಕೂಡ ಹಿಂದೆ ಪೂಜೆ ಮಾಡಿದ್ರ ಬಗ್ಗೆ ಇದೆ. ಆ ಅಜ್ಜನಿಗೆ ಯಾವುದೇ ಸಣ್ಣ ಇರ್ತಾನೆ ನಾಗೇಗೌಡ ಅನ್ನೋರದ ತಂದೆ ತಾಯಿಗಳು ಸಣ್ಣ ಇರ್ತಾನೆ ತೀರು ಹೋಗಿದ್ರಿಂದ ನಾಗೇಗೌಡರವರು ಪೂಜೆ ಮಾಡ್ತಾ ಇದ್ರು. ಆ ನಂತರ ಹಳೆಯ ಸಂತಾನದ ಮುಖಾಂತರ ಗಂಡು ಮಕ್ಕಳಿಲ್ಲದ ಕಾರಣ ಯಲ್ಲೇಗೌಡ ಅನ್ನೋರಿಗೆ ಬಂತು. ಯಲ್ಲೇಗೌಡ ಅವರ ಮಗ ಇವರು ಕೊನೆಗೆ ಅದನ್ನ ಕಟ್ಟಿಗೆ ಮೂರ್ತಿಯಿಂದ ಶಿಲಾಮೂರ್ತಿಗೆ ಹೋಗುವ ಸಂದರ್ಭದಲ್ಲಿ ಕೊನೆಯ ಪೂಜೆಗಳನ್ನು ಇವರು ಮಾಡಿ ಇವರು ಈ ದೇವಸ್ಥಾನಕ್ಕೆ ಪೂಜಾ ಕಾರ್ಯಗಳು ಈಗ ಇಲ್ಲದೆ ಇದ್ರೂ ಸಂಪೂರ್ಣ ದೇವಸ್ಥಾನಕ್ಕೆ ನಡಾವಳಿ ಇವರು ಮತ್ತೆ ಇವರ ಮರಾಠ ಸಮಾಜ ಸಂಪೂರ್ಣ ಭಕ್ತಿಯಿಂದ ತುಂಬಾ ಭಕ್ತಿಯಿಂದ ನಡೆದುಕೊಂಡು ಬರ್ತಾ ಇದ್ದಾರೆ. ಟೀಕ್ರು ಎಲ್ಲ ಮರಾಠಿಯವರಿಗೆ ನಮಸ್ಕಾರ. ನೀವಿಲ್ಲಿ ಪೂಜೆ ಮಾಡ್ತಾ ಇದ್ರಿ ಮೊದಲು ಈ ದೇವರಿಗೆ ಅಮ್ಮನವರಿಗೆ ಅಂತ ಹೇಳಿ ಗೊತ್ತಾಯ್ತು ಕಾಷ್ಟಮೂರ್ತಿ ಇದ್ದಾಗ. ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಹೇಗೆ ನಡೀತಿತ್ತು ಪೂಜೆ? ಅವಾಗೆಲ್ಲ ಚಲೋ ನಡೀತಿತ್ತು. ಅವಾಗೆಲ್ಲ ಕೆಲವು ಇದರಿಂದ ನಮ್ಮ ಅಪ್ಪನ ಕಾಲದಾಗಿಂದಾನು ನಡ್ಕೊಂಡ್ ಬಂದ್ರು ನಾವು. ಆ ಕಡೆಗೆ ಹಂಗೆ ಅಪ್ಪಂದು ಸ್ವಲ್ಪ ವಯಸ್ಸಾದ್ಮೇಲೆ ನಾವು ಸ್ವಲ್ಪ ಇದರಿಂದ ನಾವು ಪೂಜೆ ಮಾಡ್ತಾ ಬಂದ್ರು. ನೀವು ಪೂಜೆ ಅಂದ್ರೆ ಇಲ್ಲಿ ಏನೇನ್ ಮಾಡ್ತಿದ್ರಿ? ಪೂಜೆ ಅಂದ್ರೆ ಬೆಳಗ್ಗೆ ಮುಂಚೆ ಬಂದು ಒಂದು ಪೂಜೆ ಮಾಡಿ ಹೋಗು ಬಿಡೋದು ಕೆಲ್ಸಕ್ಕೆ ಹೋಗ್ಲಿಲ್ಲ. ನಮ್ಗೆ ಆಗುದಿಲ್ಲಾಗಿತ್ತು. ಅಂದ್ರೆ ನಮ್ಗೆ ಅದರಿಂದ ಉತ್ಪನ್ನ ಏನೂ ಇಲ್ಲಾಗಿತ್ತು. ಅಮ್ಮನವ್ರ ಉತ್ಪನ್ನ ಏನೂ ಇಲ್ಲಾಗಿತ್ತು. ಊರ ಉತ್ಪನ್ನನೂ ನಮ್ಗೇನು ಇಲ್ಲಾಗಿತ್ತು. ಹಾಗಾಗಿ ನಾವು ಬೆಳಗ್ಗೆ ಮುಂಚೆ ನೀರು ಮುಂದೆ ಹಾಸಿಗೆ ಕುಡಿಯೋರು ಮುಂಚೆ ನೀರು ಬಂದು
ಪೂಜೆ ಪುನಸ್ಕಾರ ಮಾಡ್ಕೊಂಡು ಕೆಲಸಕ್ಕೆ ಹೋಗಿ ಮಾಡ್ತಿದ್ರು. ಕಡಿ ಹಬ್ಬ ಮತ್ತು ಹೀಗೆ ಅಮ್ಮನವ್ರದ್ದು ಮತ್ತು ಇದು ನವರಾತ್ರಿ ಟೈಮಿಗೆ ನವರಾತ್ರಿ ಒಂದು ಚಲೋ ರೀತಿಯಿಂದ ನಡೆಸ್ಕೊಂತ ಬಂದರು ನಾವು. ನೀವು ಗಡಿ ಹಬ್ಬ ಎಲ್ಲ ಮಾಡ್ತಿದ್ರಲ್ಲ, ಹೌದು ಅವಾಗ ಏನು ಪ್ರಾಣಿ ಬಲಿ ಇತ್ತ? ಹೌದು, ಪ್ರಾಣಿ ಬಲಿ, ಭರ್ಜರಿ, ಕೋಳಿ ಕುರಿ ಎಲ್ಲ ಕಡ್ದಿತ್ತಿದ್ರು. ನಾನು 2-3 ಕುರಿ ಕಡ್ದೇನೆ, ಅಥವಾ 2 ಹೆಚ್ಚು ಕಮ್ಮಿ 200-300 ಕೋಳಿವರೆಗೂ ಕೊಯ್ದೇನೆ. ನೀವೇ ಕೊಯ್ತಿದ್ರು ಅಥವಾ ಬೇರೆ? ನಾವೇ ನೀವೇ ಕೊಯ್ತಿದ್ರು. ನೀವೇ ಕೊಯ್ದು ದೇವರಿಗೆ ಒಪ್ಪಿಸಿ ಕಡೆಗೆ ಬಾಕಿ ಅವರೆಲ್ಲ ಕೋಳಿ ಅದೆಲ್ಲ ಅರ್ಧ ತಲೆ ಭಾಗ ಒಂದು ನಾ ತಗೊಂಡು ಹೋಗ್ತಿದ್ದೆ, ಬಾಕಿದೆಲ್ಲ ಅವ್ರು ತಗೊಂಡು ಹೋಗ್ತಿದ್ರು. ಓ, ನೀವು ಕಡೆಗೆ ಅದನ್ನೆಲ್ಲ ಯಾವಾಗ ಬಿಟ್ರಿ? ಕುರಿ ಕಡಿಯೋದು, ಕೋಳಿ ಕಡಿಯೋ ಪದ್ಧತಿ ಅದೇ ಈ ದೇವಸ್ಥಾನದ ಪೂಜೆ ಬಿಟ್ಟ ಮೇಲಿಂದ ಅದು ಎಲ್ಲ ಈಗ ನೀವು ಪೂಜೆ ಮಾಡ್ಕೊಳ್ಳಿ, ನೀವು ನಿಮ್ಮ ಭಟ್ರೆಲ್ಲ ಹೆಂಗೆ ಹೇಳ್ತಾರೆ ಹಾಗೆ ಮಾಡ್ಕೊಂಡು ಹೋಗಿ ಹೇಳಾಯ್ತು. ನೀವು ತಾಂತ್ರಿಕ ಪೂಜಾ ಪದ್ಧತಿ ನೀವು ಮಾಡ್ತೀರಿ, ಅದರ ನಂತರದಲ್ಲಿ ವೈದಿಕ ಪೂಜಾ ಪದ್ಧತಿ ಬಂತು. ವೈದಿಕ ಪೂಜೆ ಪದ್ಧತಿ ಬಂದ ನಂತರ ನೀವು ಈ ಕೋಳಿ ಕಡಿಯೋದನ್ನ ಬಿಟ್ರು. ನೀವು ಇದನ್ನ ಈ ಭಟ್ರಿಗೆ ನೀವು ಮಾಡಿ ಇನ್ ಪೂಜೆ ಅಂತ ನೀವೇ ಬಿಟ್ಕೊಟ್ರಿ, ನೀವೇ ಪ್ರೀತಿಯಿಂದ ಬಿಟ್ಕೊಟ್ರಿ, ಏನು ಇದಿಲ್ಲದೆ. ನಮ್ಗೆ ಬಹಳ ತೊಂದರೆ ಎಲ್ಲ ಬರ್ಕೊಳ್ತಲ್ಲ, ತೊಂದರೆ ಬಂದ್ರಿಂದ ಹಿಂಗೆ ಇದು ಮಠದ ಗುರುಗಳಿಗೆಲ್ಲ ಹೋಗಿ ಅವರೆಲ್ಲ ಕೇಳ್ಕೊಂಡು ಹಂಗಾರೆ ಮಠದ ಗುರುಗಳು ಶಿಲೆ ಮೂರ್ತಿ ಮಾಡ್ಬೋದು, ಅದ್ರದ್ದು ವಾರದನದ್ದು ಇದು ಇದ್ರೆ ಅಷ್ಟು ವಜ್ಜೆದು ಒಂದು ಮೂರ್ತಿ ಮಾಡ್ಬೋದು ಕಲ್ಲಿಂದು ಹೇಳಿ ಏನೋ ಹೇಳ್ರಂತೆ. ಅಲ್ಲಿಂದ ನಾವು ಆಯ್ತು ಹಂಗೆ ಮಾಡಿ ಹೇಳಿ ನಾವು ಬಿಟ್ಕೊಟ್ರಿ. ಈಗೆಲ್ಲ ನೀವು ದೇವ್ರಿಗೆ ನಡ್ಕೊಂತ ಇದ್ದೇವೆ. ನಾವು ಬಿಟ್ಕೊಡ್ಲಿಲ್ಲ, ಹೂ ಕೊಡುವಲ್ಲಿ ಅರ್ಧ ಹೇಳೋರು ಅದಕ್ಕೆ ಕೊಟ್ಟು ನಾವು ಕೈ ಮುಗಿತಾನೆ ಇದ್ದೇವೆ. ಒಳ್ಳೆ ಖುಷಿಯಿಂದ ಇದ್ದೀರಿ. ತುಡುಗುಣಿಯ ಶ್ರೀ ಮಾರಿಕಾಂಬಾ ದೇವಿಗೆ ಈ ವರ್ಷ ಜಾತ್ರೆ ನಡೆಯಲಿದೆ. ಹಾಗಾಗಿ ಇಲ್ಲಿ ಬರದಿಂದ ಜಾತ್ರಾ ಸಿದ್ಧತೆಗಳು ಆಗುತ್ತಿವೆ. ನಾಗೇಂದ್ರ ಭಟ್ರೆ, ನಮಸ್ಕಾರ. ನಮಸ್ಕಾರ. ನೀವೀಗ ಇಲ್ಲಿ ಜಾತ್ರೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಯಾವಾಗಿಂದ ಶುರು ಮಾಡಿದ್ರಿ? ಈಗ ಒಂದು 15-20 ದಿವಸದಿಂದ ಇಲ್ಲಿ ತಯಾರಿ ನಡೀತಾ ಉಂಟು. ಚಪ್ರ ಚಾವಣಿ ಇದು ಎಲ್ಲ ಹೇಳಿ ಎಲ್ಲ ಊರವರ ಸಹಕಾರದಿಂದ ಇಲ್ಲಿ ಇಷ್ಟರವರೆಗೆ ಈಗ ತಯಾರಿ ನಡೀತಾ ಇತ್ತು. ಅಂದರೆ ಈಗ ನೀವು ಜಾತ್ರೆಯಲ್ಲಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಸರ್? ಇಲ್ಲಿ ಜಾತ್ರೆಯಲ್ಲಿ ಸಣ್ಣ ಪುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ, ಮಧ್ಯಾಹ್ನ ಎಲ್ಲ ಊಟ ಉಪಚಾರದ ವ್ಯವಸ್ಥೆ ಉಂಟು ಇಲ್ಲಿ, ಅನ್ನ ಸಂತರ್ಪಣೆ, ಇನ್ನು 3ನೇ ತಾರೀಕಿಂದ ಚಾಲು, 3ಕ್ಕೆಲ್ಲ ಪಾರಾಯಣ, 4ನೇ ತಾರೀಕಿಗೆ ಇದು ನವಚಂಡಿ ಹವನ ಇತ್ತು, ಅದ ನಂತರ ಹಣ್ಣು ಕಾಯಿ 5ನೇ ತಾರೀಕಿಂದ ಚಾಲು ಆಗುತ್ತೆ. ಒಂದಷ್ಟು ಕಾರ್ಯಕ್ರಮ ಉಂಟು. 8ರವರೆಗೆ ಹಣ್ಣು ಕಾಯಿ ಉಡಿ ತುಂಬೋದು ಯಾವ ಸಿಗಬೇಕು ಅದು ನಡೀತಾ ಇತ್ತು. KP ಭಟ್ರಿ, ನಮಸ್ಕಾರ. ನಮಸ್ಕಾರ. ಈಗ ಇಲ್ಲಿ ತುಡುಗುಣಿ ಜಾತ್ರೆ ನಡೀತಾ ಇದೆ. ಹೌದು. ಈ ಸಂದರ್ಭದಲ್ಲಿ ಯಾವಾಗಿಂದ ನಡೀತಾ ಇದೆ, ಯಾವಾಗಿಂದ ನಡೀತದೆ, ಯಾವ ತಾರೀಕಿಂದ ಒಂಚೂರು 3/3/25ರಿಂದ 3/8/25ವರೆಗೆ ನಡೀತದೆ ದೇವತಾ ಕಾರ್ಯಗಳು, ಜಾತ್ರೆ ನಡೀತಾ ಇದೆ. ಈ ಜಾತ್ರೆಗಳ ಪರಂಪರೆ ಬಗ್ಗೆ ಹೇಳ್ಬೋದಾ ಸರ್? ಇದು ಭಾಳ ಅನಾದಿ ಕಾಲದಿಂದನೂ ನಡೀತಾ ಇದೆ. ಆವಾಗ ಈಶ್ವರ ಬೇರೆ, ಮಾರಿಕಾಂಬ ಬೇರೆ ಬೇರೆ ದೇವಸ್ಥಾನಗಳಲ್ಲಿದ್ದು, ಈಗ ಅದನ್ನು ಶಿಲಾಮೂರ್ತಿಯಾಗಿ ಸಾಧಾರಣ 2002ರಿಂದ ಇಲ್ಲಿ ಒಂದೇ ಕಡೆ ನಮ್ಮದು ಶಿಲಾಮೂರ್ತಿ ಮಾಡಿಕೊಂಡು ಒಂದೇ ಕಡೆ ಜಾತ್ರೆ ಉತ್ಸವ ನಡೀತಾ ಇದೆ. ಅಂದ್ರೆ ಇಲ್ಲಿಗೆ ಎಷ್ಟು ದೇವರ ಮೂರ್ತಿಗಳು, ಯಾವ್ಯಾವ ದೇವರುಗಳಿದ್ದಾವೆ ಇಲ್ಲಿ? ಇಲ್ಲಿ ಗಣಪತಿ, ಮಾರಿಕಾಂಬ, ಈಶ್ವರ, ನವಗ್ರಹ, ಆಂಜನೇಯ, ಇಷ್ಟು ದೇವಸ್ಥಾನಗಳು ಒಂದೇ ಇದರಲ್ಲಿ ಉಂಟು. ಒಂದೇ ಸಮುಚ್ಚಯದಲ್ಲಿ? ಹೌದು, ಒಂದೇ ಸಮುಚ್ಚಯದಲ್ಲಿ ಉಂಟು. ಈ ದೇವರ ಕಾರ್ಯಗಳಿಗೆ ನೀವು ನಡೆಸ್ತಕ್ಕಂಥ ಈಗ ವೈದಿಕ ಪದ್ಧತಿ ಉಂಟಾ ಅಥವಾ ಬೇರೆ ಯಾವ್ದಾದ್ರು ಪದ್ಧತಿಯಿಂದ ನಡೆಸ್ತಾ ಇದ್ದೀರಾ ಈ ಜಾತ್ರೆನ ನೀವು? ಜಾತ್ರೆಲ್ಲ ಏನಂದ್ರೆ ವೈದಿಕ ಇದರ ಪ್ರಕಾರನೇ ನಮ್ಮ ಹಿತ್ತಲಹಳ್ಳಿ ವೇದಮೂರ್ತಿ ನಾಗೇಂದ್ರ ಭಟ್ರು ಅವರ ಮಾರ್ಗದರ್ಶನದಲ್ಲಿ ಅವರೇ ಮುಂದೆ ನಿಂತು ನಮಗೆ ಮಾಡ್ಕೊಡ್ತಾರೆ, ಜಾತ್ರೆ ಮಾಡ್ಕೊಡ್ತಾರೆ. ಇದು ಎಷ್ಟು ವರ್ಷಕ್ಕೊಂದ್ಸಲ ನಡೀತದೆ? ಇದು ಸಾಧಾರಣ ಪ್ರತಿ 5 ವರ್ಷಕ್ಕೊಮ್ಮೆ ಜಾತ್ರೆ ಉತ್ಸವ ನಡೀತದೆ. ಜಾತ್ರಾ ಸ್ಥಳದಿಂದ ಪರ್ಲಾಂಗ ದೂರದಲ್ಲಿ ಗದ್ದೆ ಬಯಲಿನ ಆಚೆ ಕಾಡಿನಲ್ಲಿ ಪಾಳು ಬಿದ್ದ ದೇವಸ್ಥಾನ ಹೊಂದಿದ್ದು, ಅಲ್ಲಿ ಶ್ರೀರಾಮ ಮತ್ತು ಈಶ್ವರ ಲಿಂಗ ಹೊಂದಿದೆ. ಮಳೆ ಬಾರದ ವರ್ಷ ಈ ಲಿಂಗಕ್ಕೆ ಪರ್ಜನ್ಯ ಮಾಡಿದರೆ ಸಾಕಷ್ಟು ಮಳೆಯಾಗುತ್ತದೆಂಬ ಪ್ರತೀತಿಯನ್ನು ಇದು ಹೊಂದಿದೆ.